ಪ್ರೀತಿಯ ನಮಸ್ಕಾರಗಳು. ನಾನಿವತ್ತು ಬಸವಸ್ವಾಮಿ ಕಮಲ್ದಿನ್ನಿಯವರ ಕವನ ಸಂಕಲನವಾದ ಅವಳೇದೆಯ ಡೈರಿಯೊಳಗೆ ಸಂಕಲನದ ಕುರಿತು ಒಂದೆರಡು ಮಾತುಗಳು ಮತ್ತು ಒಂದೆರಡು ಕವಿತೆಗಳನ್ನು ವಾಚಿಸುವೆ. ಈ ಸಂಕಲನವು 2019ರಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಧನಸಹಾಯ ಪಡೆದು ಪ್ರಕಟಗೊಂಡಿರುವಂಥ ಒಂದು ಸಂಕಲನ. ಈ ಸಂಕಲನವು ಮಸ್ಕಿಯ ಭಂಡಾರ ಪ್ರಕಾಶನದವರು ಪ್ರಕಟಿಸಿದ್ದಾರೆ. ಈ ಸಂಕಲನಕ್ಕೆ ಹಿರಿಯ ಕಥೆಗಾರರಾಗಿರುವಂಥ ಅಮೃಷ್ ನುಗ್ಡೋಣಿಯವರು ಮುನ್ನುಡಿ ಬರೆದರೆ, ಚಿದಾನಂದ ಸಾಲಿಯವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಮುಖ್ಯವಾಗಿ ಈ ಸಂಕಲನದಲ್ಲಿ ನೋವು, ಸಂಕಟ, ಹತಾಶೆ, ಪ್ರೇಮ ಈ ಥರದ್ದೆಲ್ಲ ವಿಷಯಗಳನ್ನು ನಾವು ಈ ಕವನ ಸಂಕಲನದಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಹಳ್ಳಿಯಿಂದ ಬಂದಿರುವಂತಹ ಅಥವಾ ಮೊದಲ ತಲೆಮಾರಿನ ಎಜುಕೇಷನ್ ಪಡೆಯುತ್ತಿರುವಂತಹ ತಲೆಮಾರಿದೆ ಅಲ್ವಾ. ಸೊ ಆ ತಲೆಮಾರು ಎದುರಿಸುತ್ತಿರುವಂತಹ ಸಂಕಟ ಮತ್ತು ಎದುರಿಸಿರುವಂಥ ಸವಾಲುಗಳನ್ನು ಈ ಕವಿತೆಯಲ್ಲಿ ಅಥವಾ ಈ ಸಂಕಲನದಲ್ಲಿ ನಾವು ನೋಡೋಕ್ಕೆ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಕೂಡ ಹಳ್ಳಿಯಿಂದ ಬಂದಂಥವರು, ಅದು ರೈತಾಪಿ ಕುಟುಂಬದಿಂದ ಬಂದಂಥವರು ಎದುರಿಸಿರುವಂತಹ ಸಮಸ್ಯೆಗಳು ಒಂದೇ ಬಗೆಯದಾಗಿರೋದಿಲ್ಲ. ಈ ಥರದ ಸುಮಾರು ಕವಿತೆಗಳು ನಾವಿಲ್ಲಿ ನೋಡೋಕ್ಕೆ ಸಾಧ್ಯತೆಗಳಿದ್ದಾವೆ. ಮತ್ತು ಸಾಮಾನ್ಯವಾಗಿ ಸಾಹಿತ್ಯವನ್ನು ಪ್ರವೇಶ ಮಾಡುವಾಗ ಆರಂಭದಲ್ಲಿ ಎದುರಿಸುವ ಸಮಸ್ಯೆ ಅಥವಾ ಸವಾಲುಗಳು ಯಾವ ಬಗೆ ಇದ್ದಾವೆ ಅನ್ನೋದಕ್ಕಂಥದ್ದನ್ನು ನಾವು ಬಸವಸ್ವಾಮಿ ಕಮಲ್ದಿನ್ನಿಯವರ ಕವಿತೆಗಳಲ್ಲಿ ಕೂಡ ನೋಡೋಕ್ಕೆ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತ ಅನಿಸುತ್ತೆ. ಇಲ್ಲಿ ನೋವಿದೆ, ಸಂಕಟ ಇದೆ, ಅದರ ಜೊತೆಗೆ ತುಂಬ ಪ್ರೇಮ ಕವಿತೆಗಳು ಕೂಡ ಇಲ್ಲಿ ಇದ್ದಾವೆ. ಹೆಚ್ಚಾಗಿ ಪ್ರೇಮ ಕವಿತೆಗಳಿದ್ದಾವೆ, ಅದರಲ್ಲೂ ವಿರಹದ ಕವಿತೆಗಳಿದ್ದಾವೆ. ಬಟ್ ಆದರೆ ಗ್ರಾಮ ಜಗತ್ತನ್ನು ಅಥವಾ ಗ್ರಾಮ ಭಾರತವನ್ನು ಭಾಳ ಚೆನ್ನಾಗಿ ಕವಿತೆಯನ್ನು ಕಟ್ಟಿಕೊಟ್ಟಿದೆ. ಸಾಮಾನ್ಯವಾಗಿ ಕಾವ್ಯದ ತತ್ವವನ್ನು ಅಥವಾ ಕಾವ್ಯದ ಭಾಷೆಯನ್ನು ರೂಢಿಸಿಕೊಂಡು ಭಾಳ ಸಮರ್ಥವಾಗಿ ಬಳಸಿಕೊಂಡೆ ಅಂತ ಹೇಳೋಕ್ಕಿಂತಲೂ ಹೆಚ್ಚಾಗಿ ಅನುಭವವನ್ನಷ್ಟೇ ನಂಬಿಕೊಂಡು ಅನುಭವಜನ್ಯ ಕವಿತೆಗಳಿವು ಇದ್ದಾವೆ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ನೋವು, ಸಂಕಟವನ್ನು ಘನೀಕರಿಸಿಕೊಂಡಂತಹ ಕವಿತೆಗಳು ಇಲ್ಲೆಲ್ಲ ಇದ್ದಾವೆ ಅಂತ ಸಾಮಾನ್ಯವಾಗಿ ಹೇಳ್ಬೋದು ಅಂತ ಅನಿಸುತ್ತೆ. ಸಮಾಜದ ಕೆಲವು ವ್ಯವಸ್ಥೆಗಳ ಬಗ್ಗೆ ಕವಿಗೆ ಒಂಥರ ಅಸಮಾಧಾನ ಇದೆ, ಅದರ ಬಗ್ಗೆ ಒಂಥರದ ಆರೋಪಗಳಿದ್ದಾವೆ, ಆಕ್ಷೇಪಗಳಿದ್ದಾವೆ. ಸೊ ಅವೆಲ್ಲವೂ ನಾವು ಕವಿತೆಗಳಲ್ಲಿ ನೋಡೋಕ್ಕೆ ಸಾಧ್ಯತೆಗಳಿದ್ದಾವೆ. ಅಂದರೆ ಸಾಮಾನ್ಯವಾಗಿ ಹಳ್ಳಿಯಿಂದ ಅಥವಾ ಈ ಬಡತನದಿಂದ ಅಥವಾ ರೈತಾಪಿ ಕುಟುಂಬದಿಂದ ಬರುವವರ ಬಾಲ್ಯವನ್ನು ಕಸಿದುಕೊಳ್ಳುವಂತಹ ಈ ಸಮಾಜದ ಬಗ್ಗೆ ಒಂದಿಷ್ಟು ಸಾತ್ವಿಕವಾಗಿರುವಂತಹ ಆಕ್ರೋಶವನ್ನು ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗೆ ಹಳ್ಳಿ ಅಂದರೆ ಸಾಮಾನ್ಯವಾಗಿ ಅಲ್ಲಿ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನೇ ಸಾಮಾನ್ಯವಾಗಿ ನೋಡೋಕ್ಕೆ ಸಾಧ್ಯತೆಗಳಿದ್ದಾವೆ. ಆದರೆ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯೊಳಗೆ ಅಲ್ಲಿ ಹೆಣ್ಮಕ್ಳ ಮೂಲಕವೇ ಒಂದು ಕುಟುಂಬ ವ್ಯವಸ್ಥೆ ನಡೀತಾ ಇರುತ್ತೆ ಹೊರತು ಹೆಸರು ಮಾತ್ರ ಪುರುಷರಿಗೆ ಇರುವಂಥದ್ದನ್ನು ನಾವು ಇಲ್ಲಿ ಕವಿತೆಗಳಲ್ಲಿ ನೋಡೋಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ಸ್ವಂತ ತಂದೆಯ ಮೂಲಕ ಕವಿತೆ ಒಂದು ವಿಸ್ತರಿಸಿಕೊಳ್ಳುವ ಮೂಲಕ ಹಳ್ಳಿಯಲ್ಲಿರುವಂತಹ ಬಹುತೇಕ ಪುರುಷರ ಬೇಜವಾಬ್ದಾರಿತನಗಳು ಮತ್ತು ಲೋಕಕ್ಕೆಲ್ಲವೂ ಪರೋಪಕಾರಿ ಹಾಗೆಯೋ, ದಾನಶೂರ ಕರ್ಣನ ಹಾಗೆಯೋ ಅಥವಾ ಆದರ್ಶ ಪುರುಷನ ಹಾಗೆಯೋ ಕಾಣುವಂತಹ ಇಲ್ಲಿಯ ಪುರುಷರು ಅಥವಾ ತಂದೆಯ ಮೂಲಕ ಆ ಲೋಕವನ್ನು ಅವರು ಚಿತ್ರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ತಂದೆ ಮನೆಗೆ ಬಂದಾಗ ಮನೆಯಲ್ಲಿ ಅವನ ಸ್ವರೂಪ ಹೇಗಿತ್ತು, ಎಂಥ ಬೇಜವಾಬ್ದಾರಿತನ ಇದೆ ಅನ್ನೋದಕ್ಕಂಥದ್ದನ್ನು ಹೇಳೋದ್ರ ಮೂಲಕ ಸಾಮಾನ್ಯವಾಗಿ ಹಳ್ಳಿಯ ಪುರುಷ ಲೋಕ ಹೇಗಿರುತ್ತೆ ಅನ್ನೋದಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದರ ಜೊತೆಗೆ ಹಳ್ಳಿಯ ಸ್ತ್ರೀ ಜಗತ್ತು ನೋವುಗಳನ್ನು, ಸಂಕಟಗಳನ್ನು ಉಂಡು ಹೇಗೆ ಒಂದು ಕುಟುಂಬವನ್ನು ನಡೆಸುವಂತಹ ಜವಾಬ್ದಾರಿ ಹೊತ್ತಿರ್ತಾರೆ, ಅದರ ಜೊತೆಗೆ ಭವಿಷ್ಯದ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಅವರು ಬೆಳೆಸ್ತಾ ಇರ್ತಾರೆ ಅನ್ನೋದಕ್ಕಂಥದ್ದನ್ನು ಇಲ್ಲಿ ಕವಿತೆಗಳ ಮೂಲಕ ನಾವು ನೋಡೋಕ್ಕೆ ಸಾಧ್ಯತೆಗಳೆಲ್ಲ ಇದ್ದಾವೆ. ಅಂತಹ ಒಂದಿಷ್ಟು ಮಾದರಿಯ ಒಂದೆರಡು ಕವಿತೆಗಳನ್ನು ನಾನಿಲ್ಲಿ ವಾಚನ ಮಾಡುವೆ. ಸೊ ಇಲ್ಲಿ ಮೊದಲು ನಾನು ವಾಚನ ಮಾಡುವ ಕವಿತೆ ಯಾವುದಪ್ಪ ಅಂದರೆ ಕವನವಾಗದ ಅಪ್ಪ ಅನ್ನುವ ಒಂದು ಕವಿತೆ. ಕವನವಾಗದ ಅಪ್ಪ. ಮೈದೊಗಲು ಹೊರತುಪಡಿಸಿ ಮತ್ತೊಂದು ಕೊಟ್ಟಿದ್ದು ನೆನಪಿಲ್ಲ, ಅಪ್ಪ ಬಲು ಸರಳ ಬೇಜವಾಬ್ದಾರಿಕ. ನಾಸ್ತಿಕನೆಂದರೆ ನಾಸ್ತಿಕನೆಲ್ಲ ಅದನ್ನೂ ಮೀರಿದವ, ಆಸ್ತಿಕನೆಂದರೆ ಆಸ್ತಿಕನೆಲ್ಲ ಅದನ್ನೂ ಮುರಿದವ. ಅಪ್ಪನ ಬೈಗುಳಗಳಲ್ಲಿ ಹೊಸ್ತಿಲು ದಾಟಿದ ಎಲ್ಲ ಸ್ತ್ರೀಮಾನಗಳು ಮುಖದೋರಿ ಬತ್ತಿದ ಅವ್ವನ ಕಣ್ಣಂಚಿನ ಹನಿಗಳಲ್ಲಿ ಮತ್ತಷ್ಟು ಒದ್ದೆಯಾಗಿ ಘನೀಕರಿಸುತ್ತವೆ. ತಂದೆ, ತಾಯಿ, ಹೆಂಡತಿ, ಮಕ್ಕಳೆಲ್ಲರೂ ಆತನೆರಡು ಕೆಂಪು ಕಣ್ಣಿನ ತುಟಿಗಳಲ್ಲಿ ಅಲ್ಪ ಪ್ರಾಣಗಳು. ಆದರೂ ಊರಿಗೆ ಅಪ್ಪ ಹಿಂದೆ ಬಂದರೆ ಒದೆಯದೆ, ಮುಂದೆ ಬಂದರೆ ಹಾಯದ ಹಶು.
ದುಡಿದು ದಣಿದವನಲ್ಲ, ಬಂಡಿ ಕಟ್ಟಿದವನಲ್ಲ, ಮೇಟಿ ಹಿಡಿದವನಲ್ಲ. ಆದರೂ ಅಪ್ಪ ಇಡೀ ವರ್ಷದ ಬೆಳೆಯ ಫಸಲುದಾರ. ಅಪ್ಪನ ವ್ಯವಕಲನದ ಕೃಷಿಗಳು ಎಲ್ಲ ಕಾಲಕ್ಕೂ ಆತಂದು ಸುಸ್ಥಿರ ನಷ್ಟದ ಅಭಿವೃದ್ಧಿ. ತುಂತುರು ಹನಿ ನೀರಾವರಿ ಬೇಸಾಯದ ಯೋಜನೆ ಮುರಿದಷ್ಟು